हेलो व्यूवर्स, वेलकम टू माय चैनल। आज के दिन हम समास के बारे में अध्ययन करेंगे। समास परिभाषा देखिए। यह समास में दो स्वतंत्र शब्दों का योग होता है, यानी दो स्वतंत्र शब्द का मेल होता है। ಎರಡು ಸ್ವತಂತ್ರ ಶಬ್ದಗಳು ಸೇರಿ समास ಆಗುತ್ತದೆ। कम से कम शब्दों के प्रयोग से अधिक अर्थ बताने की संक्षिप्त विधि को समास कहते हैं। ಕಡಿಮೆ ಶಬ್ದಗಳನ್ನು ಬಳಸಿಕೊಂಡು ಹೆಚ್ಚಿನ ಒಂದು ಅರ್ಥ ಕೊಡುವಂತ ಪದಕ ನಾವು समास ಅಂತ ಕರಿತೀವಿ। आप सभी जानते हैं समास में कुल 6 प्रकार हैं। देखिए, पहला अव्ययी भाव समास। पहला क्या है? अव्ययी भाव समास। दूसरा कर्मधारय समास। तीसरा तत्पुरुष समास। चौथा द्विगु समास। पांचवा द्वंद्व समास। छठा बहुव्रीहि समास। ऐसे समास के अंतर्गत 6 प्रकार हैं। 6 प्रकारगಳುಳ್ಳ समासವಾಗಿದೆ। समास के प्रकार में आने वाला पहला समास का भेद हम इस प्रकार देख सकते हैं। देखिए, अव्ययी भाव समास। शाब्दिक अर्थ, अव्ययी पद का शाब्दिक अर्थ गायब होना या अव्यय हो जाना। देखिए, शाब्दिक अर्थ क्या है? गायब हो जाना, ಅವ್ಯಯ हो जाना। इसका अर्थ है ಮಾಯವಾಗುವುದು। ಕನ್ನಡದಲ್ಲಿ ಅವ್ಯಯ ಪದದ ಅರ್ಥ ಮಾಯವಾಗುವುದು ಅಂತ ಹೇಳ್ತೀವಿ। और यहाँ पहला पद समस्त पद ಅವ್ಯಯ होता है। ಇಲ್ಲಿ ಈ ಸಮಾಸವಾಗುವಂತ ಸಂದರ್ಭದಲ್ಲಿ, ಅವ್ಯಯ ಭಾವ ಸಮಾಸವಾಗುವಂತ ಸಂದರ್ಭದಲ್ಲಿ ಮೊದಲನೇ ಪದ ಇಲ್ಲವೇ ಸಮಾಸ ಪದ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಮಾಯವಾಗುತ್ತದೆ। ಪಹಲಾ ಪದ ಪ್ರಧಾನ ಹೋತಾ ಹೈ। ಅದರ ಜೊತೆಗೆ ಏನಪ್ಪಾ ಅಂದ್ರೆ ಮೊದಲನೇ ಪದ ಪ್ರಧಾನವಾಗಿರ್ತೈತೆ ಅಂತ ಹೇಳಲಾಗುತ್ತೆ। ನೋಡಿ, ಉದಾಹರಣೆಗಳು ಈ ಪ್ರಕಾರವಾಗಿ ನೋಡಬಹುದು ನಾವು। ಇಲ್ಲಿ ನೋಡಿ, ಇದು ವಿಗ್ರಹ ವಾಕ್ಯ, ಇದು ಸಮಾಸ ಪದ, ಇದು ಪಹಲಾ ಪದ ಅಂತಂದ್ರೆ ಮೊದಲನೇ ಅಕ್ಷರ। ಹಾಗಾದ್ರೆ ಇಲ್ಲಿ ವಿಗ್ರಹ ವಾಕ್ಯ ನೋಡ್ರಿ, ಅಧಿಕ ಶಬ್ದಗಳ ಉಪಯೋಗವಾಗೈತಿ, ಅಧಿಕ ಪದಗಳ ಉಪಯೋಗವಾಗೈತಿ। ಜನ್ಮ ಸೆ ಲೇಕರ್ ಹೆಚ್ಚಿನ ಶಬ್ದಗಳನ್ನು ಉಪಯೋಗಿಸಿಕೊಂಡು ಒಂದು ವ್ಯಾಖ್ಯೆ ಮಾಡಿದ್ದಾರೆ। ಹಾಗಾದ್ರೆ ಇಲ್ಲಿ ನೋಡ್ರಿ, ಕಡಿಮೆ ಶಬ್ದವನ್ನು ಬಳಸಿಕೊಂಡು ಆ ಜನ್ಮ, ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಸಮಾಸ ಪದ ಆ ಜನ್ಮ। ಹಾಗಾದ್ರೆ ಇಲ್ಲಿ ವಿಗ್ರಹ ವಾಕ್ಯ ಆಗುವಂತ ಸಂದರ್ಭದಲ್ಲಿ ಯಾವ ಒಂದು ಪದ ಮಾಯವಾಗಿತ್ತು ಅಂತಂದ್ರೆ ಆ ಅನ್ನುವಂತ ಪದ ಮಾಯವಾಗಿತ್ತು। ಹಾಗಾದ್ರೆ ಎರಡನೇ ಒಂದು ಉದಾಹರಣೆಯಲ್ಲಿ ಕಟ್ಕೆಗೆ ಬಿನಾ ಬೇಕಟ್ಕೆ ಅನ್ನುವಂತ ಸಂದರ್ಭದಲ್ಲಿ ಮೊದಲನೇ ಪದವಾದಂತಹ ಬೇ ಏನಾಗೈತಿ, ಇಲ್ಲಿ ಮಾಯವಾಗೈತಿ। ಅದರ ಜೊತೆಗೆ ಇನ್ನುಳಿದ ಉದಾಹರಣೆಗಳು ನೋಡ್ರಿ। ಇಲ್ಲಿ ನೋಡಿ, ಭರ್ ಪೇಟ್ ವಿಗ್ರಹ ವಾಕ್ಯ, ಪೇಟ್ ಭರ್ ವ್ಯಾಖ್ಯೆ ಏನಾಗ್ತಾ ಇದೆ, ಇಲ್ಲಿ ಪೇಟ್ ಭರ್ ಆಗ್ತಾ ಇದೆ। ಆದ್ರೆ ಸಮಾಸ ಪದ ಏನೇ ಆಗ್ತಾ ಇದೆ, ಇಲ್ಲಿ ಭರ್ ಪೇಟ್। ಇಲ್ಲಿ ಏನಾಗಿದೆ, ಮಾಯೆ ಯಾವ ಅಕ್ಷರ ಆಗಿದೆ, ಮೊದಲನೇ ಒಂದು ಪದ ಮಾಯವಾಗಿದೆ, ಅದು ಯಾವುದು? ಭರ್। ಅದೇ ರೀತಿಯಾಗಿ ಯಥಾ ಸಂಭವ। ಆ ನಂತರ ಇನ್ನುಳಿದಂತಹ ಉದಾಹರಣೆಗಳು ನೀವು ನೋಡ್ಕೋಬಹುದು। ಸಮಾಸದ ಪ್ರಕಾರದಲ್ಲಿ ಬರುವಂತ ಎರಡನೇ ಒಂದು ಭೇದ, ಎರಡನೇ ಒಂದು ಪ್ರಕಾರ ಯಾವುದಪ್ಪಾ ಅಂದ್ರೆ ಕರ್ಮಧಾರಯ ಸಮಾಸ। ಕರ್ಮಧಾರಯ ಸಮಾಸ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ವಿಶೇಷ ಮತ್ತು ವಿಶೇಷಣಕ್ಕ ಪ್ರಾಮುಖ್ಯತೆ ಇದೆ। ಹಾಗಾದ್ರೆ ನೋಡಿ, ಇಸ್ समास में बाद का शब्द ಅಂತಂದ್ರೆ ಉತ್ತರ ಪದ ಏನಾಗ್ತಾ ಇದೆ ನೋಡ್ರಿ, ಪ್ರಧಾನವಾಗ್ತಾ ಇದೆ। ಹಾಗಾದ್ರೆ ಅವ್ಯಯ ಭಾವ ಸಮಾಸದಲ್ಲಿ ಮೊದಲನೇ ಪದ ಪ್ರಧಾನವಾಗಿತ್ತು, ಹಾಗಾದ್ರೆ ಇಲ್ಲಿ ಕರ್ಮಧಾರಯ ಸಮಾಸದಲ್ಲಿ ಉತ್ತರ ಪದ ಪ್ರಧಾನವಾಗಿ इसमें विशेषण विशेष्य या उपमेय उपमान का संबंध होता है। अर्थात दोनों में से एक शब्द की उपमा दूसरे शब्द से ही दी जाती है या ತುಲನಾ ಕಿ ಜಾತಿ ಅಂತಂದ್ರೆ ಇಲ್ಲಿ ಒಂದು ಶಬ್ದ ಒಂದು ಸಮಾಸವಾಗುವಂತ ಸಂದರ್ಭದಲ್ಲಿ ಉಪಮೇಯ ಉಪಮಾನ ಇರ್ತೈತಿ, ಇಲ್ಲ ಅಂತಂದ್ರೆ ವಿಶೇಷ ಮತ್ತು ವಿಶೇಷಣದಿಂದ ಹೊಂದಿರುವಂತ ಪದವಾಗಿರ್ತೈತಿ। ಹಾಗಾದ್ರೆ ಉದಾಹರಣೆ ನೋಡಿ, ಇಲ್ಲಿ ನೋಡ್ರಿ, ಪಹಲಾ ಪದ ಯಾವುದು? ಸತ್। दूसरा पद धर्म। समास पद सद्धर्म। विग्रह व्याख्या ನೋಡಿ, सत्य है, सत है,
ಜೋ ಧರ್ಮ, ಸತ್ ಹೈ ಜೋ ಧರ್ಮ. ಹಾಗಾದ್ರೆ ಒಂದು ಯಾವ ಧರ್ಮ ಸತ್ಯವಾಗಿದೆಯೋ ಅದಕ್ಕೆ ನಾವೇನಂತೀವಿ ಸದ್ಧರ್ಮ ಅಂತ ಹೇಳ್ತೀವಿ. ಹಾಗಾದ್ರೆ ಉತ್ತರ ಪದ ಧರ್ಮ ಅನ್ನುವಂತ ಪದಕ್ಕೆ ಪ್ರಾಮುಖ್ಯತೆ ಹೆಚ್ಚಾಗೈತಿ. ಅದ್ರ ಜೊತೆಗೆ ನೋಡ್ರಿ, ಪೀತ ಪ್ಲಸ್ ಅಂಬರ, ಪೀತಾಂಬರ, ಪೀಲಾ ಹೈ ಜೋ ಅಂಬರ. ನೀಲಕಂಠ, ನೀಲ ಪಹಲಾ ಪದ ಏನೈತಿ ಇಲ್ಲಿ ನೀಲ, ದುಸರಾ ಉತ್ತರ ಪದ ಏನೈತಿ ಕಂಠ, ನೀಲಕಂಠ. ಸಮಾಸ ಪದ ಏನಾಗೈತಿ ಇಲ್ಲಿ ನೀಲಕಂಠ. ಹಾಗಾದ್ರೆ ಇಲ್ಲಿ ಕಂಠ ಅನ್ನುವುದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಐತಿ. ಅದರ ಜೊತೆಗೆ ಎಂತ ವಿಶೇಷತೆ ಉಳ್ಳಂತ ಕಂಠವಾಗಿತ್ತು ನೀಲ. ಹಾಗಾದ್ರೆ ಇದರ ವಿಗ್ರಹ ಪದ ವಿಗ್ರಹ ವ್ಯಾಖ್ಯೆ ನೋಡಿ, ನೀಲಾ ಹೈ ಜೋ ಕಂಠ. समास का मूरने प्रकारवादंता तत्पुरुष समास ನೋಡಿ ಇಲ್ಲಿ. जिस समास में उत्तर पद दूसरा पद प्रधान हो वह तत्पुरुष समास के नाम से जाना जाता है. ಇಲ್ಲಿಯೂ ಸಹ ಎರಡನೇ ಪದ ಉತ್ತರ ಪದನೇ ಪ್ರಾಮುಖ್ಯತೆಯನ್ನು ಹೊಂದಿರ್ತೈತಿ, ಪ್ರಧಾನತೆಯನ್ನು ಹೊಂದಿರ್ತೈತಿ. इस समास में दोनों शब्द के बीच आने वाले परसर्ग को के द्वारा के लिए से का की के में पर का ಲೋಪ ಹೋ ಜಾತಾ. ಹಾಗಾದ್ರೆ ಇಲ್ಲಿನ ಕಾರಕಗಳನ್ನು ಉಪಯೋಗ ಆಗ್ತವೆ. ಇಲ್ಲಿ ಪ್ರಮುಖವಾದಂತಹ ಕಾರಕಗಳು ಉಪಯೋಗ ಆಗ್ತವೆ. ಹಾಗಾದ್ರೆ ಹೇಗೆ ನೋಡಿ ಇಲ್ಲಿ ಉದಾಹರಣೆಯೊಂದಿಗೆ, ಇಲ್ಲಿ ಕರ್ಮಕಾರಕವನ್ನು ಉಪಯೋಗಿಸಿಕೊಂಡು ಸಮಾಸ ಮಾಡ್ತಾ ಇದೀವಿ ನೋಡಿ. ಸರ್ಗ ಕೋ ಪ್ರಾಪ್ತ, ಕರ್ಮಕಾರಕದ ಒಂದು ಪ್ರತ್ಯಯ ಕೋ ಆಗೈತಿ. ಹಾಗಾದ್ರೆ ಇಲ್ಲಿ ಸ್ವರ್ಗ ಕೋ ಪ್ರಾಪ್ತ, ಸ್ವರ್ಗ ಪ್ರಾಪ್ತ. ग्रंथ को लिखने वाला ग्रंथकार, गगन को चूमने वाला गगन चुम्बी, परलोक को गमन परलोकागमन, चिड़िया को मारने वाला चिड़िया मार. इस प्रकार उदाहरण के रूप में देख सकते हैं हम. ತತ್ಪುರುಷ ಸಮಾಸದಲ್ಲಿ ಕರ್ಣಕಾರಕವನ್ನು ಬಳಸಿ ಹೇಗೆ ಸಮಾಸ ಮಾಡ್ತೀವಿ ನೋಡಿ. ಅಕಾಲ್ ಸೆ ಪೀಡಿತ, ಕರ್ಣಕಾರಕದ ಒಂದು ಪ್ರತ್ಯಯ ಏನಾಗೈತಿ ಇಲ್ಲಿ ಸೇ ಆಗೈತಿ. ಹಾಗಾದ್ರೆ ಸೇ ಕೆ ದ್ವಾರ. ಹಾಗಾದ್ರೆ ನೋಡಿ ಅಕಾಲ್ ಸೆ ಪೀಡಿತ, ಅಕಾಲ ಪೀಡಿತ. ಇಲ್ಲಿ ಏನಾಗುತ್ತದೆ ಸೇ ಲೋಪವಾಗ್ತಾ ಇದೆ, ಸೇ ಹೋಗಿ ಒಂದು ಸಮಾಸ ಪದವಾಗ್ತಾ ಇದೆ. ಸೂರ್ಯಕೆ ದ್ವಾರ ಕೃತ್, ಸೂರ್ಯ ಕೃತ್, ಸೂರ್ಯಕೆ ದ್ವಾರ ಸೂರ್ಯನಿಂದ ರಚಿಸಿದಂತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೂರ್ಯ ಕೃತ ಆಗೈತಿ ನೋಡಿ. ಅದೇ ರೀತಿಯಾಗಿ ಸಂಪ್ರದಾನ ತತ್ಪುರುಷ ಸಮಾಸದ ಒಂದು ಕಾರಕ ಚಿಹ್ನೆ ಕೇಲಿಯೇ. ಹಾಗಾದ್ರೆ ಉದಾಹರಣೆ ನೋಡಿ, ಸತ್ ಕೇಲಿಯೇ ಆಗ್ರಹ, ಸತ್ಯಾಗ್ರಹ, ಸತ್ ಕೇಲಿಯೇ ಆಗ್ರಹ. ಹಾಗಾದ್ರೆ ಇಲ್ಲಿ ಕೇಲಿಯೇ ಲೋಪವಾಗಿ ಸಮಾಸವಾಗ್ತಾ ಇದೆ ನೋಡಿ, ಕೇಲಿಯೇ ಲೋಪವಾಗ್ತಾ ಇದೆ. ಹಾಗಾದ್ರೆ ಸತ್ಯಾಗ್ರಹ. ಅದೇ ರೀತಿಯಾಗಿ ಅಧಿಕರಣ ತತ್ಪುರುಷ ಅದರ ಕಾರಕ ಏನಪ್ಪಾ ಅಂದ್ರೆ ಮೇ ಪರ್. ಹಾಗಾದ್ರೆ ನೋಡಿ ಉದಾಹರಣೆ, ಆಪ್ ಪರ್ ಬೀತಿ, ಆಪ್ ಬೀತಿ. ಪರ್ ಅನ್ನುವಂತ ಪದ ಲೋಪವಾಗ್ತಾ ಇದೆ. ಪರ್ ಅನ್ನುವಂತ ಕಾರಕ ಲೋಪವಾಗಿ ಏನಾಗ್ತಾ ಇದೆ ಸಮಾಸ ಪದವಾಗ್ತಾ ಇದೆ. ಹಾಗಾದ್ರೆ ದಾನಮೇ ವೀರ, ದಾನವೀರ. ಮೇ ಎನ್ನುವಂತ ಒಂದು ಪದ ಲೋಪವಾಗಿ ದಾನವೀರ ಎನ್ನುವಂತ ಸಮಾಸ ಪದವಾಗ್ತಾ ಇದೆ. ಹಾಗಾದ್ರೆ ಇದೇ ರೀತಿಯಾಗಿ ಸಂಬಂಧ ತತ್ಪುರುಷದ ಒಂದು ಕಾರಕ ಪ್ರತ್ಯಯವನ್ನು ಬಳಸಿ ಹೆಂಗೆ ಸಮಾಸ ಮಾಡ್ತೀವಿ ನೋಡಿ. ಸಂಬಂಧ ತತ್ಪುರುಷ ಸಂಬಂಧ ಕಾರಕದ ಚಿಹ್ನೆ ಕಾ ಕೆ ಕಿ ಕಾ ಕಿ ಕೆ ಎನ್ನುವಂತ ಕಾರಕ ಚಿಹ್ನೆಗಳು ಬರ್ತವೆ. ಹಾಗಾದ್ರೆ ನೋಡ್ರಿ, ಪ್ರೇಮ ಕಾ ಸಾಗರ್ ಪ್ರೇಮ ಸಾಗರ್, ರಾಜ್ ಕಿ ಸಭಾ ರಾಜಸಭಾ, ರಾಜ ಕೆ ಪುತ್ರ ರಾಜಪುತ್ರ. ಈ ಪ್ರಕಾರವಾಗಿ ನಾವು ನೋಡಬಹುದು. ಅದೇ ರೀತಿಯಾಗಿ ನೋಡಿ ನಾಲ್ಕನೇ ಒಂದು ಸಮಾಸ ನೋಡಿದ್ರೆ ದ್ವಿಗು ಸಮಾಸ. ದ್ವಿ ಎನ್ನುವಂತ ಪದದಲ್ಲಿ ಸಂಖ್ಯೆಯನ್ನು ಸೂಚಿಸ್ತಾ ಇದೆ. ದ್ವಿ ಅಂತಂದ್ರೆ ಏನಿಲ್ಲಿ ಎರಡು. ಹಾಗಾದ್ರೆ ದ್ವಿಗು ಸಮಾಸ ಏನಪ್ಪಾ ಅಂದ್ರೆ ಸಂಖ್ಯೆಯನ್ನು ಸೂಚಿಸ್ತಾ ಇದೆ. ಹಾಗಾದ್ರೆ ಇದು ಸಮಾಸದ ಒಂದು ಅರ್ಥ ಏನಪ್ಪಾ ಅಂದ್ರೆ ಸಂಖ್ಯಾಸೂಚಿ ಪದಗಳು ಬಂದು ಅಂತಂದ್ರೆ, ಸಂಖ್ಯಾಸೂಚಿ ಶಬ್ದಗಳು ಬಂದು ಅಂತಂದ್ರೆ ನಾನು ಯಾವುದಕ್ಕೆ ಉದಾಹರಣೆ ಅಂತ ತಿಳ್ಕೋಬೇಕು, ದ್ವಿಗು ಸಮಾಸಕ್ಕೆ ಉದಾಹರಣೆ ಅಂತ ಹೇಳಿ ತಿಳ್ಕೋಬೇಕು. ಹಾಗಾದ್ರೆ ಸತ್ಸಾಯಿ, ಆ ನಂತರ ತ್ರಿಧಾರ, ತ್ರಿನೇತ್ರ ಇಂಥ ಪದಗಳು ಬಂದು ಅಂತಂದ್ರೆ ಏನ್ ಮಾಡ್ಬೇಕು ನಾವು ದ್ವಿಗು ಸಮಾಸಕ್ಕೆ ಉದಾಹರಣೆ ಅಂತ ಹೇಳಿ ತಿಳ್ಕೋಬೇಕು.
ಐದನೇ ಒಂದು ಸಮಾಸ ನೋಡಿದ್ರೆ ದ್ವಂದ್ವ ಸಮಾಸ. ದ್ವಂದ್ವ ಶಬ್ದದಲ್ಲಿ ತಿಳಿತಾ ಇದೆ, ದ್ವಂದ್ವ ಕನ್ಫ್ಯೂಸ್ ಕ್ರಿಯೇಟ್ ಆಗುವಂತ ಒಂದು ಉದಾಹರಣೆ ನೋಡಿ. ಜಿಸ್ ಸಮಾಸ್ ಮೇ ದೋನೋ ಪದ ಪ್ರಧಾನ ಹೋತಿ ಹೇ, ಈ ಒಂದು ಸಮಾಸದಲ್ಲಿ ಎರಡೂ ಪದಗಳು ಪ್ರಧಾನವಾಗ್ತಾ ಇದ್ದೇವೆ. ಕೋಯಿ ಗೌಣ ಪದ ನಹಿ ಹೋತಾ, ಯಾವುದೇ ಒಂದು ಪದ ಕಡಿಮೆ ಇರುವುದಿಲ್ಲ. ಗೌಣ ಅಂತಂದ್ರೆ ಕಡಿಮೆ. ಉಸೇ ದ್ವಂದ್ವ ಸಮಾಸ ಕಹತೆ ಹೇ, ಎರಡೂ ಪದಗಳು ಪ್ರಧಾನವಾಗಿದ್ದು ಯಾವುದೂ ಒಂದಕ್ಕಿಂತ ಕಡಿಮೆ ಇರುವುದಿಲ್ಲ, ಇನ್ನೊಂದು ಹೆಚ್ಚು ಇನ್ನೊಂದು ಕಡಿಮೆ ಅಂತ ಹೇಳಿ ಇರುವುದಿಲ್ಲ ಇದರಲ್ಲಿ. ಇಸ್ಮೇ ದೋ ಶಬ್ದೋ ಕೋ मिलने वाला समुच्चय बोधको और तथा या ಅಥವಾ ಏವಂ का ಲೋಪ ಹೋ ಜಾತಾ ಹೇ. ಹಾಗಾದ್ರೆ ಈ ಒಂದು ಸಮಾಸದಲ್ಲಿ ಲೋಪ ಏನಾಗುತ್ತಂದರೆ ಔರ್ ತತಃ ಯ ಅಥವಾ ಏವಂ ಎನ್ನುವಂತ ಪದಗಳು ಲೋಪವಾಗ್ತವೆ. ಹಾಗಾದ್ರೆ ಈ ಸಮಾಸದಲ್ಲಿ ಎರಡೂ ಪದಗಳು ಪ್ರಧಾನವಾಗಿರ್ತವೆ. ಹಾಗಾದ್ರೆ ಉದಾಹರಣೆ ನೋಡಿ, ಸೀತಾ ಔರ್ ರಾಮ, ಸೀತಾ ಔರ್ ರಾಮ, ಅವ್ರ ಏನಾಗಿದೆ ಇಲ್ಲಿ ಲೋಪವಾಗಿದೆ. ಇಲ್ಲಿ ನೋಡ್ರಿ ಸೀತಾರಾಮ್, ಪಾಪ ಅಥವಾ ಪುಣ್ಯ ಅಥವಾ ಅನ್ನುವಂತ ಪದ ಲೋಪವಾಗಿ ಪಾಪ ಪುಣ್ಯ. ಸುಬ ಔರ್ ಶ್ಯಾಮ್, ಸುಬ ಔರ್ ಶ್ಯಾಮ್ ಹೋಗಿ ಶುಭ ಶ್ಯಾಮ್ ಆಗಿದೆ. ಹಾಗಾದ್ರೆ ಇಲ್ಲಿ ಎರಡೂ ಪದಗಳು ಪ್ರಾಮುಖ್ಯತೆಯನ್ನು ಹೊಂದಿದವೆ. ಸೀತಾಗ್ನು ಪ್ರಾಮುಖ್ಯತೆ ಇದೆ, ರಾಮಗ್ನು ಪ್ರಾಮುಖ್ಯತೆ ಇದೆ, ಪಾಪಕ್ನು ಒಂಥರ ಬೇರೆ ಆದಂತ ಪ್ರಾಮುಖ್ಯತೆ ಇದೆ, ಪುಣ್ಯಕ್ಕೂ ಸಹ ತನ್ನದೇ ಆದಂತ ಪ್ರಾಮುಖ್ಯತೆ ಇದೆ. ಹಾಗಾದ್ರೆ ದ್ವಂದ್ವ ಸಮಾಸದಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತೇಳಿ ಹೇಳುವುದು ಬಹಳ ಕಠಿಣವಾಗಿರ್ತೈತಿ. ಹಾಗಾದ್ರೆ ಇಲ್ಲಿ ಲೋಪವಾಗುವಂತ ಪದಗಳು ಯಾವುವು ಅಂತಂದ್ರೆ ಔರ್ ತಥಾ ಯಾ ಅಥವಾ ಏವಂ. ಕೊನೆಯ ಒಂದು ಪ್ರಕಾರವಾದಂತಹ ಸಮಾಸದ ಕೊನೆಯ ಒಂದು ಪ್ರಕಾರವಾದಂತ ಬಹುರ್ವಿ ಸಮಾಸ. ಜಿ समास में समास पद में कोई भी पद प्रधान न होकर अन्य कोई पद प्रधान हो उसे ಬಹುರ್ವಿ ಸಮಾಸ कहते हैं. ಹಾಗಾದ್ರೆ ಇಲ್ಲಿ ಯಾವ ಪದನು ಪ್ರಾಮುಖ್ಯತೆ ಉಳ್ಳಂತ ಪದವಾಗಿರುವುದಿಲ್ಲ, ಇಲ್ಲಿ ಯಾವುದು ಪದ ಪ್ರಧಾನವಾಗಿರುವುದಿಲ್ಲ. ಹಾಗಾದ್ರೆ ಇದರಲ್ಲಿ ಲೋಪ ಆಗುವಂತ ಪದ ಜಿಸ್ಕಾ, ಜಿಸ್ಕೆ, ಜಿಸ್ಕಿ, ಯಾ, ವಾಲಾ, ವಾಲೆ, ವಾಲಿ ಎನ್ನುವಂತ ಪದಗಳು ಲೋಪವಾಗ್ತಾ ಇದಾವೆ. ಹಾಗಾದ್ರೆ ಈ ಎಲ್ಲಾ ಪದಗಳು ವ್ಯಕ್ತಿ ವಿಶೇಷಣವನ್ನು ತೋರಿಸ್ತವೆ. ಜಿಸ್ಕಾ, ಜಿಸ್ಕೆ, ಜಿಸ್ಕಿ, ಯಾ, ವಾಲಾ, ವಾಲಿ, ವಾಲೆ ಇಂಥ ಪದಗಳೇನಪ್ಪಾ ಅಂದ್ರೆ ಇಲ್ಲಿ ವ್ಯಕ್ತಿ ವಿಶೇಷಣವನ್ನು ತೋರಿಸ್ತವೆ. ಹಾಗಾದ್ರೆ ಬಹುರ್ವಿ ಸಮಾಸ ಹೆಂಗ್ ತಿಳ್ಕೊಬೇಕಂತಂದ್ರೆ ವ್ಯಕ್ತಿ ವಿಶೇಷಣ ಉಳ್ಳಂತ ಪದಗಳು ಬಂದು ಅಂತಂದ್ರೆ ಬಹುರ್ವಿ ಸಮಾಸ ಅಂತ ತಿಳ್ಕೊಬಹುದು. ಧನ್ ಕೆ ಸಮಾನ್ ಶ್ಯಾಮ್ ಹೈ ಜೋ ಕೃಷ್ಣ ಅಂತಂದ್ರೆ ಧನಶ್ಯಾಮ. ಶ್ವೇತ ಅಂಬರ, ಅಂಬರ ಅಂತಂದ್ರೆ ವಸ್ತ್ರ, ವಾಲಿ. ಹಾಗಾದ್ರೆ ಶ್ವೇತ ಅಂಬರ ಉಟ್ಟವಳು ಶ್ವೇತಾಂಬರಿ. ಲಂಬಾ ಹೈ ಉದರ ಜಿಸ್ಕಾ, ಲಂಬೋದರ. ಚಕ್ರ ಹೈ ಪಾಣಿ ಹಾತ್ ಮೇ ಜಿಸ್ಕೆ, ಚಕ್ರ ಹೈ ಜಿಸ್ಕೆ ಹಾತ್ ಮೇ ವಹ ಚಕ್ರಪಾಣಿ. ಈ ರೀತಿಯಾಗಿ ನಾವು ವ್ಯಕ್ತಿ ವಿಶೇಷಣ ಉಳ್ಳಂತ ಪದಗಳನ್ನು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಅಂತ ತಿಳ್ಕೊಬಹುದು. ಇಷ್ಟೇನಪ್ಪಾ ಅಂದ್ರೆ ಸಮಾಸ ಎಂದರೇನು, ಸಮಾಸ ಪದದ ಅರ್ಥ, ಆ ನಂತರ ಸಮಾಸದ 6 ಪ್ರಕಾರಗಳ ಬಗ್ಗೆ ಸಂಕ್ಷಿಪ್ತವಾದಂತ ವಿವರವಾಗೈತಿ.